ನವದುರ್ಗೆಯರನ್ನ ನಾನಾ ರೂಪದಲ್ಲಿ ಆಕೆಯನ್ನು ನಾವು ಸ್ಮರಿಸ್ತೀವಿ. ಒಂದು ದಿನ ಶೈಲಪುತ್ರಿಯ ರೂಪದಲ್ಲಿ, ಆಮೇಲೆ ಕಾತ್ಯಾಯಿನಿ ರೂಪದಲ್ಲಿ, ಚಂದ್ರಘಂಟ ರೂಪದಲ್ಲಿ, ಹೀಗೆ ಮತ್ತು ಬ್ರಹ್ಮಚಾರಿಣಿ ರೂಪದಲ್ಲಿ ಇದು ಮಾಡ್ತೀವಿ. ಇವತ್ತಿನ ದಿನ ಮೂರನೇ ದಿನವಾದ್ದರಿಂದ ಚಂದ್ರಘಂಟ ಅಂತ ಹೇಳಿ ಆಕೆಯನ್ನು, ಆ ಶಕ್ತಿಯನ್ನು, ಮಹಾಶಕ್ತಿಯನ್ನು ನಾವು ಪೂಜಿಸ್ತಿದ್ದೀವಿ. ಈಗ ಸತಿ ಆಹುತಿ ಆದ ಮೇಲೆ ಈ ರೀತಿ ಮತ್ತೆ ಅವಳು ಪುನರ್ಜನ್ಮ ಎತ್ತಿದ್ದಾಳೆ ಅಂತ ನಾರದರಿಂದ ತಿಳ್ಕೊಂಡಂತಹ ಈಶ್ವರ ಏನು ಮಾಡ್ತಾನೆ, ತನ್ನ ದುಃಖ ಪತ್ನಿಯನ್ನು ಕಳ್ಕೊಂಡಿರೋ ದುಃಖದಿಂದ ಅವನು ಎಲ್ಲ ಕಡೆ ಹುಚ್ಚನಂತೆ ಅಲಿತಾ ಇರ್ತಾನೆ. ಆಗ ನಾರದರಿಂದ ಗೊತ್ತಾಗುತ್ತೆ ಮತ್ತೆ ಜನ್ಮ ಎತ್ತಿದ್ದಾಳೆ ಅಂತ ಹೇಳಿ. ಆಗ ಇವಳು ಬೆಳೆದು ದೊಡ್ಡವಳಾಗ್ತಾಳೆ, ವಯಸ್ಸಿಗೆ ಬರ್ತಾಳೆ. ನಾರದ ಮಹರ್ಷಿಗಳು ಹೇಳ್ತಾರೆ, ನಿನ್ನ ಪೂರ್ವಜನ್ಮದ ವೃತ್ತಾಂತ ಎಲ್ಲ ನಿನಗೆ ಹೇಳಿದ್ದೀನಿ. ನೀನು ಮತ್ತೆ ಹೋಮಕುಂಡಕ್ಕೆ ಆಹುತಿಯಾಗಿದ್ದೆ, ಬ್ರಹ್ಮಚಾರಿಣಿಯಾಗಿ ನೀನು ಬೇಕಾದಷ್ಟು ತಪಸ್ಸನ್ನು ಮಾಡಿದ್ದೀಯಾ. ಖಂಡಿತ ಶಿವ ಇದ್ದಾನೆ, ನೀನು ಅವನನ್ನು ಒಲಿಸು, ನೀನು ಅವನ ಸತಿಯಾಗಿ ಕೈ ಹಿಡಿಬೇಕು ಅಂತ ಹೇಳಿದಾಗ ಇವಳು ಮತ್ತೆ ಅವನನ್ನು ಪಡಿತಾಳೆ. ಆದರೆ ಆಗ ತಾಯಿ ತಂದೆಗೆ ತಿಳಿಸ್ತಾಳೆ. ತನ್ನ ತಾಯಿ ತಂದೆಗೆ ತಿಳಿಸಿದಾಗ ಅವರು ಕೂಡ ಒಪ್ಕೋತಾರೆ, ಮದುವೆ ಮಾಡಿಕೊಡೋಣ ಅಂತ ಹೇಳಿ. ಮದುವೆಯ ದಿಬ್ಬಣ ಮದುವೆಗೆ ಎದುರುಗೊಳ್ಳೋಕ್ಕೆ ಗಂಡಿನ ಕಡೆಯವರು ಬರ್ತಾ ಇರ್ತಾರೆ. ಶಿವ ಬರ್ತಾನೆ, ತನ್ನ ಸಂಸಾರ ಸಮೇತ ಬರ್ತಾನೆ. ಅವನು ಹೇಗೆ ಅಂದರೆ, ಅಲ್ಲಿ ಭೂತ ಪ್ರೇತಗಳು ಮತ್ತು ಅಘೋರಿಗಳು, ಇವನು ಜಟಾಜುಟೋದರನಾಗಿ ಮೈಗೆಲ್ಲ ವಿಭೂತಿಯನ್ನು ಬಳಕೊಂಡು ಬಂದಾಗ ಈ ಚಂದ್ರಘಂಟ ದೇವಿ ಪಾರ್ವತಿ ನೋಡ್ತಕ್ಕಂಥ ತಾಯಿ ಏನು ಮಾಡ್ತಾಳೆ, ಮೂರ್ಛೆ ಹೋಗ್ಬಿಡ್ತಾಳೆ. ಅಪ್ಪ, ಇಂತಹ ಅಳಿಯ ನನಗೆ ಕೊಡಬೇಕಲ್ಲ, ಇಂತಹ ಅಳಿಯನಿಗೆ ವಸ್ತ್ರಗಳು ಎಲ್ಲರೂ ರೇಷ್ಮೆ ವಸ್ತ್ರಗಳು ಎಲ್ಲ ಮಡಿ ಉಟ್ಟು ಎಷ್ಟು ಚೆನ್ನಾಗಿ ಮಾಡಿದರೆ, ಇವನು ನಾರು ಬಟ್ಟೆಗಳ ಗಜಚರ್ಮಾಂಬರನಾಗಿ ಬಂದಿದ್ದಾನೆ. ಆಮೇಲೆ ಆಭರಣಗಳನ್ನು, ನಾನಾ ರೀತಿಯ ಆಭರಣಗಳನ್ನು ತೊಟ್ಕೊಂಡು ಎಲ್ಲರೂ ಮದುವೆಗೆ ಮದುಮಗನ ಶೃಂಗಾರ ಮಾಡೋಣ ಅಂದರೆ ಇವನು ರುದ್ರಾಕ್ಷಿಯನ್ನು ಹಿಡಿದಿದ್ದಾನೆ. ಈ ರೀತಿ ನೋಡಿದರೆ ಭಯಂಕರ ರೂಪನಾಗಿದ್ದಾನೆ. ಕೊರಳಿಗೆ ಆಭರಣ ಹಾಕ್ಕೊಳ್ಳಿ ಅಂದರೆ ಹಾವನ್ನ ಸರ್ಪವನ್ನು ಸುತ್ತಕೊಂಡಿದ್ದಾನೆ ಅಂತ ಹೇಳಿ ಅವಳಿಗೆ ತಕ್ಷಣ ಮೂರ್ಛೆ ಹೋಗ್ತಾಳೆ. ಆಗ ಈ ಪಾರ್ವತಿ ದೇವಿ ಇದ್ದವಳು ತಾನು ತನ್ನ ಭಯಂಕರ ರೂಪವನ್ನು ತೋರಿಸಿ ಇದು ಮಾಡ್ತಾಳೆ. ಹುಲಿಯ ಮೇಲೆ ಕೂತು ಅವಳು 10 ಕೈಗಳನ್ನು ಇಟ್ಕೊಂಡು, ಎಡಗಡೆ ಇರ್ತಕ್ಕಂಥ ಕೈಗಳಲ್ಲೆಲ್ಲನೂ ಖಡ್ಗ, ತ್ರಿಶೂಲ ಈ ರೀತಿ ಅವುಗಳನ್ನು ಹಾಕ್ಕೊಂಡು ಬಲಗಡೆ ಜಪಮಾಲೆಯನ್ನು ಹಿಡಿದು, ಸ್ತೋತ್ರಮಾಲವನ್ನು ಹಿಡಿದು ಬರ್ತಾಳೆ. ಆಗ ಅವಳು ಭಯಂಕರ ರೂಪ ಇದು ನೋಡಿದ ಮೇಲೆ ಇವರು ಶಿವ ಮತ್ತು ಶಕ್ತಿ ಇಂಥದ್ದು ನಮ್ಮ ಪುಣ್ಯ ಅಂತ ಹೇಳಿ, ಆಮೇಲೆ ಆ ಪಾರ್ವತಿ ದೇವಿ ಹೇಳ್ತಾಳೆ ಶಿವನಿಗೆ ಅಲಂಕಾರ ಮಾಡ್ಕೊಂಬರಕ್ಕೆ. ಅವನು ಮದುಮಗನಂತೆ ಶೃಂಗಾರ ಆಗಿ ಬರ್ತಾನೆ. ಆಗ ಮದುವೆ ಮಾಡ್ತಾರೆ ಅಂತಕ್ಕಂಥದ್ದು. ಆ ಚಂದ್ರಘಂಟ ದೇವಿ ಏನು ತನ್ನ ಹಣೆಯಲ್ಲಿ ಚಂದ್ರನಂತೆ ತಿಲಕವನ್ನು ಇಟ್ಟು ಘಂಟಾ ರೂಪದಲ್ಲಿ ಹಣೆಯ ಮೇಲೆ ಇಟ್ಕೊಂಡಿರ್ತಾಳೆ. ಮಧ್ಯ ಕಣ್ಣಿನಲ್ಲಿ ಅವಳು ಸರ್ವಶಕ್ತಿಯನ್ನು ಹೊಂದಿರ್ತಾಳೆ. ಅಂತಹ ಅವಳು ಈ ದುಷ್ಟರನ್ನು ಸಂಹಾರ ಮಾಡೋಕ್ಕೆ ಅಂತ ನಿನ್ನ ಕಾರ್ಯ ಇಲ್ಲ, ಬೇಕಾದಷ್ಟಿದೆ, ದುಷ್ಟಶಕ್ತಿಗಳನ್ನು ನೀನು ನಿಗ್ರಹ ಮಾಡೋದಕ್ಕೆ ಇದ್ದಾಗ ಆ ಅವತಾರವನ್ನು ಅವಳು ಎತ್ತಿದ್ಲು. ಈಗ ಹಾಗಾಗಿ ಮದುವೆಗೆ ಸಿದ್ಧತೆ ನಡೆಯುತ್ತೆ ಅಂತ ಇವತ್ತಿನ ವಿಶೇಷ. ಈ ರೀತಿ ಇದರಲ್ಲಿ ಏನು ಅಂದರೆ, ಇವತ್ತಿನ ದಿನ ನಾವು ಅವಳನ್ನು ಪೂಜಿಸೋದು ಏನು ಅಂದರೆ, ನಮ್ಮ ಗ್ರಹ ದೋಷಗಳು ಅಂತ ಇರುತ್ತೆ. ಅದರಲ್ಲಿ ಶುಕ್ರ ಗ್ರಹ ನಮಗೆ ನೀಚನಾಗಿದ್ದರೆ ಆ ಶುಕ್ರ ಗ್ರಹವನ್ನು ನಾವು ಸರಿಪಡಿಸಿಕೊಳ್ಬೋದು. ಶುಕ್ರ ಅಂದ ತಕ್ಷಣ ನಮಗೆ ಸಂಪತ್ತಿನ ಅಂದರೆ ಆ ದೇವಿ ಇವತ್ತು ನಮಗೆ ಇದು ಸಂಪತ್ತು, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾಳೆ. ಇದರಲ್ಲಿ ವ್ಯತ್ಯಾಸ ಆದರೆ ಏನಾದರೂ ಒಂದು ರೀತಿಯ ಚರ್ಮ ದೋಷಗಳು ಇದ್ದರೂ ಕೂಡ ಆ ದೇವಿಯಲ್ಲಿ ನಾವು ಪ್ರಾರ್ಥಿಸಿದಾಗ ಚರ್ಮ ರೋಗ ನಿವಾರಣೆ ಕೂಡ ಆಗುತ್ತೆ. ಒಳ್ಳೆಯ ಕಾಂತಿಯುತವಾಗಿ ನಾವು ಕಂಗೊಳಿಸುತ್ತೇವೆ ಅನ್ನೋ ಒಂದು ನಂಬಿಕೆಯಿಂದ ಆ ಶಕ್ತಿಯನ್ನು ಎಲ್ಲರೂ ಇವತ್ತಿನ ದಿನ ಪೂಜೆಯನ್ನು ಮಾಡ್ತಾರೆ. ನಮಸ್ತೆ.